5 ವರ್ಷಗಳಾದ್ರೂ ಮುಗಿದಿಲ್ಲ ಕಾಮಗಾರಿ. ಹೊಸ ಸೇತುವೆಯಲ್ಲಿ ಸಂಚಾರ ಯಾವಾಗ? ಹಳೆ ಬ್ರಿಡ್ಜ್ ಮೇಲೆ ಡೇಂಜರ್ ಪ್ರಯಾಣ, ಜೀವ ಭಯದಲ್ಲೇ ಸವಾರರ ಓಡಾಟ. ಸೇತುವೆ ಇಲ್ಲದೆ ಹೆಚ್ಚಾಗ್ತಾ ಇದೆ ಅಪಘಾತ. ಹೊಸ ಬ್ರಿಡ್ಜ್ ಉದ್ಘಾಟನೆಗೆ ರೈತರ ಆಗ್ರಹ. ಸೇತುವೆ ಭಾಗ್ಯ ಕೊಡಿ. ಕಂಟ್ರಾಕ್ಟರು ಅಥವಾ ಇಲಾಖೆಯ ವಿಳಂಬ ಧೋರಣೆನೋ ಅಥವಾ ನಿಧಾನಗತಿಯೋ ಗೊತ್ತಿಲ್ಲ. ನಿಧಾನದಲ್ಲಿ ನಡ್ಕ ಹೋಗ್ತಾ ಇದೆ ಆಮೆಗತಿಯಲ್ಲಿ. ಅಧಿಕಾರಿಗಳು ಮತ್ತೆ ಕಂಟ್ರಾಕ್ಟರ್ ಕಾರಣಾಂತರ ಏನೋ ಲೇಟ್ ಆಗಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಸೇತುವೆ ಕಾಮಗಾರಿ ವಿಳಂಬವಾಗಿ ನಡೀತಾ ಇದೆ. ವಿಳಂಬ ಅಂದ್ರೆ ಆಮೆಗತಿ. ಆಮೇನಾದ್ರೂ ಬೇಗ ಹೋದ್ರೂ ಹೋಗ್ಬಿಡುತ್ತೆ, ಆದ್ರೆ ಈ ಕಾಮಗಾರಿ ಮಾತ್ರ ಬೇಗ ಆಗಲ್ಲ. 5 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗ್ತಾ ಇರುವಂತ ಕಾಮಗಾರಿ ಮೈಸೂರು ಜಿಲ್ಲೆ ಟಿ ನರಸೀಪುರದ ಬನ್ನೂರಿನ ಸೇತುವೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಬನ್ನೂರಿನ ಸೇತುವೆ. ಯಾರು ಅಲ್ಲಿ ಶಾಸಕರು? ಮೋಸ್ಟ್ ಪವರ್ಫುಲ್ ಲೀಡರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಕ್ಷೇತ್ರ. ಕಾಮಗಾರಿ ಮುಗಿಸಿ ಸೇತುವೆ ಉದ್ಘಾಟನೆಗೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಮೈಸೂರು, ಬನ್ನೂರು, ಮಳವಳ್ಳಿ, ಕನಕಪುರ, ಮದ್ದೂರಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಒಂದು ಪ್ರಮುಖವಾದಂತ ಸೇತುವೆ ಅದು. ಮದ್ದೂರಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಬನ್ನೂರು ಸೇತುವೆ. ಸದ್ಯ ಹಳೆಯ ಸೇತುವೆಯಲ್ಲೇ ಓಡಾಡ್ತಾ ಇದ್ದಾರೆ ಜನ. ವಾಹನ ಓಡಾಟ ಸಂಖ್ಯೆ ಹೆಚ್ಚಾಗಿ ಅಪಘಾತಗಳು ಕೂಡ ಹೆಚ್ಚಳ ಆಗ್ತಾ ಇದೆ. ಅಪಘಾತ ತಪ್ಪಿಸಲಿಕ್ಕೆ ಹೊಸ ಸೇತುವೆ ಉದ್ಘಾಟನೆಗೆ ಆಗ್ರಹಿಸಲಾಗ್ತಾ ಇದೆ. ಆದರೂ ಕೂಡ ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ. ಅಲ್ಲಿ ಎಂಥ ಪ್ರತಿಷ್ಠೆ ಇದೆಯೋ, ಎಂಥ ಪ್ರತಿಷ್ಠೆ ಅಡಗಿದೆಯೋ ಏನೋ, ಆದರೆ ಉದ್ಘಾಟನೆ ಆಗ್ತಾ ಇಲ್ಲ. 5 ವರ್ಷದಿಂದ ಆಮೆಗತಿಯಲ್ಲೇ ಸಾಗ್ತಾ ಇರುವಂಥ ಕಾಮಗಾರಿ ಅದು. ಒಂದೊಂದು ವರ್ಷ ಡಿಲೇ ಆದರೂ ಕೂಡ ಎಷ್ಟು ಲಕ್ಷ ಎಕ್ಸ್ಟ್ರಾ ಆಗುತ್ತೋ ಏನೋ ಕಾಮಗಾರಿ ಬಿಲ್ಲು. ದುಡ್ಡು ಹೊಡ್ಕೊಂಡಂತೂ ತಿಂತಾ ಇದ್ದಾರೆ ಚೆನ್ನಾಗಿ. ಉದ್ಘಾಟನೆ ಮಾತ್ರ ಆಗ್ತಾ ಇಲ್ಲ. ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ, ಬೇಗ ಕಾಮಗಾರಿ ಮುಗಿಸಿ ಉದ್ಘಾಟನೆ ಮಾಡಿ ಅಂತ. ಅಲ್ಲಿನ ಜನ ಏನು ಮಾತನಾಡಿದ್ದಾರೆ ಇದ್ರ ಬಗ್ಗೆ ನೋಡೋಣ. ಸರ್, ಈಗ ನಿಂತೋಗ್ಬಿಟ್ಟಿದೆ NH ಇಂದ. ಅವ್ರು ಏನು ಕೇಳಿದ್ರೆ ಅನುದಾನ ನಮ್ದು ಮುಗಿತಪ್ಪ, ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರು. ಮತ್ತೆ ಸಜ್ಜಾಗಕ್ಕೆ ಮತ್ತೆ ಪುನರಾರಂಭ ಅದು ಸದುಪಯೋಗ ಆಗಬೇಕು, ಸಾರ್ವಜನಿಕರಿಗೆ ಮುಕ್ತ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅಂತ ಇಲಾಖೆಯನ್ನು ಕೇಳಿದಾಗ ಅದು ಮುಂದೆ ಅನುದಾನ ಕೊಟ್ಟರೆ ಮಾಡ್ತೀವಿ ಸರ್, ಅದು ಅಕ್ವೇಷನ್ ಆಗಬೇಕು, ನಿಮ್ಮ ತೊಂದರೆ ಆಯಿತು, ಸಾರ್ವಜನಿಕರಿಗೆ ಆ ಸೇತುವೆ ಮುಕ್ತ ಆದರೆ ಸುಸರ್ಜಿತವಾಗಿ ವಾಹನಗಳು ಚಾಲನೆ ಆಗ್ತವೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಕೇಳಿದಾಗ 11 ಕೋಟಿ ರೂಪಾಯಿನ ಮತ್ತೆ ಮಂಜೂರು ಮಾಡಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಮತ್ತೆ ಪ್ರಗತಿ ಕಾಮಗಾರಿ ಕಂಪ್ಲೀಟ್ ಆಗಲಿಕ್ಕೆ ಮಾಡಿದ್ದಾರೆ. ಆದರೆ ಈ ಕಂಟ್ರಾಕ್ಟರು ಅಥವಾ ಇಲಾಖೆಯ ಒಂದು ವಿಳಂಬ ಧೋರಣೆನೋ ಅಥವಾ ನಿಧಾನಗತಿಯೋ ಗೊತ್ತಿಲ್ಲ, ಅದು ನಿಧಾನದಲ್ಲಿ ನಡ್ಕ ಹೋಗ್ತಾ ಇದೆ ಆಮೆಗತಿಯಲ್ಲಿ. ಈಗ ಅದು ತ್ವರಿತಗತಿಯಲ್ಲಿ ಆದರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತದೆ. ಕಾವೇರಿ ಸೇತುವೆ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಹೋಗಿ ಎಲ್ಲಾ ತರನೂ ನ್ಯೂಸ್ ಅಲ್ಲಿ ನೋಡಿ ಅವ್ರ ಹತ್ರ ಮಾತಾಡಿದ್ದಾರೆ. ಆದ್ರೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಒಂದ್ ಸ್ವಲ್ಪ ಕೆಲಸ ಕುಂಠಿತ ಇದರಿಂದ ನಾವು ನ್ಯೂಸ್ ಮುಖಾಂತರ ಹೇಳ್ತಾ ಇದ್ವಿ, ನಮ್ಮ ಮಹದೇವಪ್ಪ ಅವ್ರಿಗೆ ಇನ್ನೂ ಹೆಸರು ಬರಬೇಕು ಅಂದ್ರೆ ಇದನ್ನ ಅವರ ಅಧ್ಯಕ್ಷತೆಯಲ್ಲೇ ಓಪನ್ ಮಾಡಬೇಕು ಅಂತ ನಾವೆಲ್ಲರೂ ನಮ್ಮ ಅಧ್ಯಕ್ಷರ ಪರವಾಗಿ ನಾವೆಲ್ಲರೂ ಕಾರ್ಯಕರ್ತರು ಎಲ್ಲ ಸೇರಿ ಕೇಳ್ಕೊತಾ ಇದೀವಿ. ಇನ್ನು ಸಾವಿರಾರು ವೆಹಿಕಲ್ಗಳು ದಿನ ಪ್ರತಿನಿತ್ಯ ಓಡಾಡ್ತಾ ಇದಾವೆ. ಬಟ್ ಏನಪ್ಪಾ ಅಂದ್ರೆ ತೊಂದರೆ ಆಗ್ದಾನೆ ಹೋದಂಗೆ ಇದೊಂದು ಸೇತುವೆನ ಅವ್ರ ಎಂಡ್ ಅವರಲ್ಲೇ ಓಪನ್ ಮಾಡಿ ಬಿಡಬೇಕು ಅಂತ ನಾವೆಲ್ಲ ಮನವಿ ಮಾಡ್ಕೊತಾ ಇದೀವಿ ಸರ್. ಇಲ್ಲಿ ರೈತರಿಗೆ ಭಾರಿ ತೊಂದರೆ ಆಗ್ತೈತೆ. ಕಬ್ಬನ್ ಲೋಡು ಮತ್ತೆ ಲಾರಿಗಳು ಮತ್ತೆ ಎತ್ತಿನ ಗಾಡಿ ಓಡಾಡಕ್ಕೆ ಮತ್ತೆ ಸಣ್ಣ ಪುಟ್ಟ ಸಮಸ್ಯೆ ಇಲ್ಲಿ ಅಭಾವ ಆಗಿದೆ. ನಮ್ಮ ಭಾಗದಲ್ಲಿ ಹೆಚ್ಚು ಕಬ್ಬನ್ನ ಮತ್ತು ಭತ್ತವನ್ನು ಬೆಳೆಯುವಂತ ಜಾಗ ಇದು. ಈ ಭಾಗದಲ್ಲಿ ಪ್ರವಾಸಿಗರು ಜಾಸ್ತಿ ಹೆಚ್ಚು ಬಂದು ಹೋಗುವಂತ ಸೋಮನಾಥಪುರ ಮತ್ತೆ ಈ ಭಾಗ ಹಲವಾರು ಜನಗಳಿಗೆ ತೊಂದರೆ ಆಗ್ತಿದೆ. ಅದನ್ನು ಬೇಗ ಇದನ್ನು ಮುಗಿಸ್ಕೊಡ್ಬೇಕಂತ ಈ ಭಾಗದ MLA ಮತ್ತು MP ಇಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಇದು ರೋಡ್ ಜಲ್ದಿ ರೆಡಿ ಆಗ್ಬೇಕು. ನಾವು ಒಂದಪ್ಪ ಬಿದ್ದುಬಿಟ್ಟಿದ್ದಲ್ಲಿ ಸೇತುವೆ ಮೇಲೆ ನಾವು ಬದುಕಿರೋದೇ ಹೆಚ್ಚು. ಲಾರಿ ಬಸ್ ಬಂದಿದ್ರೆ ನಾವು ಉಳಿತಿರಲಿಲ್ಲ. 5 ವರ್ಷ ಆಯ್ತು. 5 ವರ್ಷ ಆಯ್ತು ನಿಧಾನ ನಡೀತೈತೆ. ವೆಹಿಕಲ್ ಮಾತ್ರ ಅಲ್ಲಿ ತಿರ್ಗಾಡ್ತಾವೆ, ಇಲ್ಲಿ ತಿರ್ಗಾಡ್ತಾ ಇಲ್ಲ. ಅನುದಾನ ತೀರೋಗದ ಅಂತ ಹೇಳ್ತಿದಾರಂತ ನಮ್ಮ ನಾರಾಯಣ ಹೇಳಿದ್ರಲ್ಲ, ಅದರಿಂದ ಲೇಟ್ ಆಯ್ತದ ಅಂತ ಹೇಳ್ತಾರೆ. ಎಚ್ ಸಿ ಮಹದೇವಪ್ಪ ಅವರ ಕ್ಷೇತ್ರದಲ್ಲಿ ಸೇತುವೆ ಭಾಗ್ಯ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಸೇತುವೆ ಭಾಗ್ಯವನ್ನ ಕೊಡಬೇಕು ಅಂತ ಮಹದೇವಪ್ಪ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ 5 ವರ್ಷದಿಂದ ಆಮೆಗತಿಯಲ್ಲಿ ಸಾಗ್ತಾ ಇರುವಂತದ್ದು. ಸಚಿವರಾಗಿರುವಂತ ಸಂದರ್ಭದಲ್ಲಾದ್ರೂ ಮಾಡ್ಕೊಡಿ ಅಂತ ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ ನಾವು ಕೂಡ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಆನಂದ್, ನೋಡ್ತಾ ಇದೀವಿ ಸಚಿವರಾಗಿದ್ದಂತ ಸಂದರ್ಭದಲ್ಲೇ ಇವರು ಮಾಡ್ಕೊಡ್ಲಿಲ್ಲ ಅಂದ್ರೆ ಇನ್ಯಾವಾಗ ಮಾಡ್ಕೊಡ್ತಾರೆ ಅಂತ ಅವ್ರ ಗಮನಕ್ಕೆ ಬರ್ತಾ ಇಲ್ವಾ? ಮತ್ತೆ 11 ಕೋಟಿ ರಿಲೀಸ್ ಆದ್ರೂ ಈ ಆಮೆಗತಿಯಲ್ಲಿ ಸಾಗ್ತಾ ಇರುವಂತದಕ್ಕೆ ಕಾರಣ ಏನು?
ಪೃಥ್ವಿ ಏನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ನೂತನ ಸೇತುವೆಯನ್ನ ಕಟ್ಟಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕಾವೇರಿ ನದಿಗೆ ಒಂದು ಸೇತುವೆಯನ್ನ ಮಹಾರಾಜರ ಕಾಲದಲ್ಲೇ ಕಟ್ಟಲಾಗಿತ್ತು. ಅದು ಹಳೆ ಸೇತುವೆ ಹಾಗೂ ಕಿರಿದಾಗಿರುವಂತಹ ಸೇತುವೆ. ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ 2014ರಲ್ಲಿ ಮೊದಲ ಬಾರಿಗೆ ಮಹದೇವಪ್ಪನವರು ಸಚಿವರಾದಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಅವ್ರಿಗೊಂದು ಮನವಿಯನ್ನ ಕೊಡ್ತಾರೆ, ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿ ವಾಹನ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತೇಳಿ. ಇದಕ್ಕೆ ಪೂರಕವಾಗಿ ಸ್ಪಂದಿಸಿದಂತ ಮಹದೇವಪ್ಪನವರು ಕೂಡ 33 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ಆದ್ರೆ 2018ರಲ್ಲಿ ಮಹದೇವಪ್ಪನವರು ನರಸೀಪುರ ಕ್ಷೇತ್ರದಿಂದ ಸೋತ ಬಳಿಕ ಒಂದೇ ಒಂದು ಇಂಚು ಕೆಲಸವೂ ಕೂಡ ಇಲ್ಲಿ ಆಗಿಲ್ಲ. ಬಳಿಕ ಯಾವಾಗ ಜನಗಳ ಒತ್ತಾಯ ಜಾಸ್ತಿ ಆಯಿತು, ಇದೀಗ ಎರಡನೇ ಬಾರಿ ಮತ್ತೆ ಮಹದೇವಪ್ಪನವರು ಗೆದ್ದಂತ ಸಂದರ್ಭದಲ್ಲಿ 11 ಕೋಟಿ ರೂಪಾಯಿ ಅನುದಾನವನ್ನ ಮತ್ತೆ ಬಿಡುಗಡೆ ಮಾಡಿ ಕಾಮಗಾರಿಯನ್ನ ಮಾಡಿ ಅಂತ ಹೇಳಿದ್ರು ಸಹ ಇಲ್ಲಿ ಎಲ್ಲೋ ಒಂದು ಕಡೆ ಇಲಾಖೆಯ ವೈಫಲ್ಯವೋ ಅಥವಾ ಕಾಂಟ್ರಾಕ್ಟರ್ದಾರಗಳ ನಿರ್ಲಕ್ಷ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಕೆಲಸ. ಯಾಕಂತ ಹೇಳಿದ್ರೆ ಕಳೆದ ವರ್ಷ ಸುಮಾರು 30ಕ್ಕೂ ಹೆಚ್ಚು ಅಪಘಾತಗಳು ಇದೇ ಸೇತುವೆ ಮೇಲೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ರೈತರು, ಸಾರ್ವಜನಿಕರು ಆದಷ್ಟು ಬೇಗ ಈಗಾಗಲೇ ಒಂದು 85% ಅಷ್ಟು ವರ್ಕ್ ಮುಗಿದಿದೆ, ಇನ್ನು 15% ಅಷ್ಟು ವರ್ಕ್ ಮಾಡಲಿಕ್ಕೆ ಇನ್ನೆಷ್ಟು ವರ್ಷಗಳು ಬೇಕು. ಈಗಾಗಲೇ ಹೊಸ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಈಗಲಾದರೂ ಸೇತುವೆಯನ್ನ ಕಾಮಗಾರಿಯನ್ನ ಸಂಪೂರ್ಣವನ್ನ ಮಾಡಿ ಇದು ವಾಹನ ಸಂಚಾರಕ್ಕೆ, ರೈತರ ಹೋರಾಟಕ್ಕೆ, ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಕಬ್ಬಿನ ಲಾರಿಗಳಿರ್ಬೋದು, ವಾಹನಗಳು ಎಲ್ಲ ಓಡಾಟ ಮಾಡುತ್ತಾ ಇರೋದು ಈಗ ಜಾಸ್ತಿ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಮೈಸೂರಿನಿಂದ ಬನ್ನೂರು, ಮಳವಳ್ಳಿ ಭಾಗವಾಗಿ ಕನಕಪುರ ಇರ್ಬೋದು, ಬೆಂಗಳೂರಿಗೆ ಮಾರ್ಗವಾಗಿ ಹೋಗುವಂತ ವೆಹಿಕಲ್ಗಳು ಜಾಸ್ತಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಅಪಘಾತ ವಲಯವು ಕೂಡ ಅದು ಆಗ್ತಾ ಇದೆ. ಹಳೆ ಸೇತುವೆಯಲ್ಲೇ ವಾಹನಗಳು ಓಡಾಟವನ್ನ ಮಾಡ್ತಿದೆ. ಖುದ್ದು ಈಗ ಹೊಸ ಸೇತುವೆ ನಿರ್ಮಾಣ ಆಗಿದೆ, ಅದನ್ನ ಉದ್ಘಾಟನೆಯನ್ನ ಬೇಗ ಕಾಮಗಾರಿಯನ್ನು ಮುಗಿಸಿ ಮಾಡಿಕೊಟ್ರೆ ಸ್ಥಳೀಯರಿಗಿರ್ಬೋದು, ರೈತರಿಗಿರ್ಬೋದು ಎಲ್ರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಮಹದೇವಪ್ಪನವರು ಸ್ಪಂದಿಸಿದ್ದಾರೆ. ಅದೇ ಅಧಿಕಾರಿಗಳಿಗೆ ಹಾಗೂ ಕಾಂಟ್ರಾಕ್ಟರ್ದಾರಿಗೆ ಒಂದು ಸ್ವಲ್ಪ ಬಿಸಿಯನ್ನ ಮುಟ್ಟಿಸುವಂತ ಕೆಲಸಕ್ಕೆ ಮುಂದಾದ್ರೆ ಶೀಘ್ರದಲ್ಲೇ ಸೇತುವೆ ಕಾಮಗಾರಿ. ಅವ್ರು ಸೂಚನೆ ಕೊಟ್ರೆ ಅಲ್ವಾ ಎಲ್ಲದೂ ಆಗೋದು. ಏನ್ ಮಹದೇವಪ್ಪ ಅವ್ರಿಗಿನ್ನ ದೊಡ್ಡರ ಅಲ್ಲಿರುವಂತ ಕಾಂಟ್ರಾಕ್ಟರ್ ಮತ್ತೆ ಅಧಿಕಾರಿಗಳು? ಇವ್ರು ಸ್ವಲ್ಪ ಚಿವುಟಿದ್ರೆ ತಾನೆ ಅಲ್ಲಿ ಸರಿಯಾಗಿ ಕೆಲಸ ಆಗೋದು. ಇವರೇ ಸೈಲೆಂಟ್ ಆಗಿ ಗಪ್ಚುಪ್ಪಾಗಿ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ ಕೆಲಸ. ನಿಜಕ್ಕೂ ಕೂಡ ಪೃಥ್ವಿ, ಯಾಕಂತ ಹೇಳಿದ್ರೆ 2014ರಲ್ಲಿ ಶಂಕುಸ್ಥಾಪನೆ ಆದಂತಹ ಸೇತುವೆ 2026 ಉದ್ಘಾಟನೆ ಆಗಿಲ್ಲ ಅಂತಂದ್ರೆ ಅನೇಕ ತೊಡಕುಗಳಿರುತ್ತೆ. ಆದ್ರೆ ಇದನ್ನ ಸಂಬಂಧಪಟ್ಟ ಶಾಸಕರು, ಸಚಿವರು ಮಹದೇವಪ್ಪನವರೇ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಅಧಿಕಾರಿಗಳಿಗಿರ್ಬೋದು, ಕಾಂಟ್ರಾಕ್ಟರ್ದಾರರಿಗೆ ಬಿಸಿ ಮುಟ್ಟಿಸುವಲ್ಲಿ ಸ್ವಲ್ಪ ವಿಫಲಾದ್ರ ಅಂತ ರೈತರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ 33 ಕೋಟಿ ಹಿಂದೆ ಬಿಡುಗಡೆ ಆಗಿತ್ತು, ಇದೀಗ ಹೊಸದಾಗಿ 11 ಕೋಟಿ ಸಹ ಬಿಡುಗಡೆಯಾಗಿದೆ. ಆಗಾಗಲೇ 85% ಸೇತುವೆ ಭಾಗದ ಕಾಮಗಾರಿ ಮುಗಿದೋಗಿದೆ. ಇನ್ನೇನಿದ್ರು ಕೆಲವು ಭಾಗದ ಲ್ಯಾಂಡ್ ಅಕ್ವಿಷನ್ ಆಗಬೇಕಾಗಿತ್ತು, ಅದು ಕೂಡ ಆಗಿದೆ. ಅಲ್ಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಆ ಕೆಲಸ ಆಮೆಗತಿಯಲ್ಲಿ ಸಾಗ್ತಾ ಇದೆ, ತ್ವರಿತಗತಿಯಲ್ಲಿ ಕೆಲಸ ಸಾಗ್ತಾ ಇಲ್ಲ. ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ವರ್ಷಗಳು ಬೇಕು ಅನ್ನುವಂಥದ್ದು ರೈತರ ಆರೋಪ. ನ್ಯೂಸ್ 18 ಕೂಡ ಇದನ್ನ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಕಾಂಟ್ರಾಕ್ಟರ್ದಾರರಿರ್ಬೋದು, ಶಾಸಕರು, ಸಚಿವರಾಗಿಂತ ಮಹದೇವಪ್ಪನವರು ಇರ್ಬೋದು, ಖುದ್ದು ಆದಷ್ಟು ಬೇಗ ಇನ್ನೊಂದು 3-4 ತಿಂಗಳಲ್ಲಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿ ಜನರಿಗೆ ಮಾತಾಡಿಸಿ. ನಮ್ಮ ಜೊತೆ ರೈತರಾಗಿರುವಂತ ಬನ್ನೂರು ನಾರಾಯಣ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ನಾರಾಯಣ್ ಅವರೇ. ನಮಸ್ಕಾರ ಸರ್. ಸರ್, ಇನ್ನು ಎಷ್ಟು ವರ್ಷ ಬೇಕಂತ ಏನ್ ಹೇಳ್ತಾ ಇದ್ದಾರೆ? ನೀವು ಕೇಳಿದಾಗ ಅಲ್ಲಿನ ಶಾಸಕರೇ ಆಗ್ಲಿ, ಇನ್ನೇನು ಸಚಿವರು ಕೂಡ ಆಗಿದ್ದಾರೆ, ಅವರು ಅಲ್ಲಿನ ಅಧಿಕಾರಿಗಳೆಲ್ಲ ಏನ್ ಸಬೂಬ್ ಕೊಡ್ತಾ ಇದ್ದಾರೆ? ಮೊದಲು NH ಅವ್ರ ಹತ್ರ ಕೇಳಿದ್ವಿ ಸರ್. ಅವ್ರು ಏನ್ ಹೇಳಿದ್ರು ಅಂದ್ರೆ ನಮ್ದು ಕಂಪ್ಲೀಟ್ ಆಗ್ತು, ಇನ್ನೇನಿದ್ರು ಮುಖ್ಯದ್ದೆಲ್ಲ ಬೇರೆಯವರು ಪುನಃ ಅನುದಾನ ತಗೊಬಂದು ಮಾಡ್ಬೇಕು ಅಂತ ಹೇಳಿದ್ರು. ಓಕೆ. ಅದಾದ್ಮೇಲೆ ನಾವು ಆಕ್ಸಿಡೆಂಟ್ ಆಗ್ತು 2-3. ಅದಾದ್ಮೇಲೆ ಬೆಂಗಳೂರಿಗೆ ಹೋಗಿ ಮಹದೇವಪ್ಪನವ್ರನ್ನ ಭೇಟಿ ಮಾಡಿದ್ವಿ. ಅವರು 11 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು. ಒಂದು 6 ತಿಂಗಳ ಹಿಂದೆನೆ ಬಿಡುಗಡೆ ಆಯ್ತು. ಆ ಬಿಡುಗಡೆ ಆದ್ಮೇಲೆ ಮತ್ತೆ ಅಕ್ವೈರ್ ಮಾಡ್ಕೊಂಡು ಭೂಮಿ ಎಲ್ಲಾನು ಕೆಲವು ರೈತರದು ಸ್ವಲ್ಪ ಭೂಮಿ ಅಕ್ವೈರ್ ಮಾಡ್ಬೇಕಿತ್ತು. ಲ್ಯಾಂಡ್ ಅಕ್ವೈರ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲಿವರೆಗೆ ಸಂಕ್ರಾಂತಿವರೆಗೆ ಗಡುವು ತಗೊಂಡಿದ್ರು. ಸಂಕ್ರಾಂತಿ ಆಗಿ ಈಗ ಯುಗಾದಿ ಆದ್ರೂ ಮುಗಿತಾ ಇಲ್ಲ. ನಮ್ಗೆ ಏನಂದ್ರೆ ಸಾರ್ವಜನಿಕರಿಗೆ ಪಕ್ಕದ ರಸ್ತೆ ಕಿರಿದಾಗಿರೋದ್ರಿಂದ ವಾಹನಗಳ ಒತ್ತಡ ಜಾಸ್ತಿ ಆಗಿರೋದ್ರಿಂದ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲ ಆದ್ಮೇಲೆ ಏನ್ ಹೇಳ್ತಾ ಇದಾರೆ? ಇವಾಗ ಮತ್ತೇನ್ ಮಾತಾಡಿಲ್ವಾ? ಅಲ್ಲಿ ಬಂದೇ ಇಲ್ವಾ ಸಚಿವರು? ಬಂದಿರಲಿಲ್ಲ, ಸ್ಪಾಟಿಗೆ ಬಂದಿಲ್ಲ, ನೋಡೇ ಇಲ್ಲ. ಬಂದಿಲ್ಲ ಸರ್. ಅಷ್ಟೊಂದು ಬೇಜವಾಬ್ದಾರಿನಾ? ಇಲ್ಲ, ಶಾಸಕರು ಆ ಸಂಸದರು ಇಬ್ರು ಅದೇ ಮಾರ್ಗವಾಗಿ ಓಡಾಡ್ತಾ ಇರ್ತಾರೆ. ಅಪ್ಪ ಮಗನೇ ತಾನೇ ಇರೋದು, ಶಾಸಕರು ಅವರೇ, ಸಂಸದರು ಅವ್ರ ಮನೆಯವರೇ. ಹೌದು. ತಕ್ಷಣಕ್ಕೆ ಅವರು ಜವಾಬ್ದಾರಿ ತಗೊಂಡು ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ಗುತ್ತಿಗೆದಾರರಿಗೆ ಹೇಳಿ ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಅನ್ನೋದು ನಮ್ಮ ಒಕ್ಕೊರಳ ಒತ್ತಾಯ ಆಗಿರ್ತದೆ ಸರ್. ಈಗ 11 ಕೋಟಿನೂ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಆಗಿದೆಯಾ?
ಅದು ಹಂತವಾಗಿ ಅದು ಅವ್ರಿಗೆ ಗೊತ್ತಿರ್ತದೆ ಸರ್, ಅದೇನ್ ಮಾಡಿದಾರೆ ಅಂತ. ಕೆಲಸ ಆದಂಗೆ ರಿಲೀಸ್ ಆಗ್ತಾ ಇರುತ್ತೆ. ಆಗ್ತಾ ಇರುತ್ತೆ, ಅವ್ರು ಕಂಪ್ಲೀಟ್ ಮಾಡಿ ತಗೊಳ್ಬೇಕು ಅವ್ರನ್ನ. ಈಗ ರೋಡ್ ಕಂಪ್ಲೀಟ್ ಆಗಿದೆ, ಅಕ್ಕಪಕ್ಕ ಜಮೀನ್ ಅಕ್ವಿಸಿಷನ್ ಮಾತ್ರ ಬಾಕಿ ಇರೋದಾ? ಇಲ್ಲ, ಸೇತುವೆ ಕಂಪ್ಲೀಟ್ ಆಗಿದೆ. ಹಿಂದೆ ಮುಂದೆ ಬರುತ್ತಲ್ಲ ಜೈಂಟ್ ಹಾಕ್ಬೇಕಾದ್ರೆ ಮುಂದ್ ರಸ್ತೆ ಬರುತ್ತೆ, ಅದಕ್ಕೆ 11 ಕೋಟಿ ಕೊಟ್ಟಿರೋದಲ್ಲಿ. ಓಕೆ ಓಕೆ ಓಕೆ. ಅದು 11 ಕೋಟಿದಲ್ಲಿ ಎಲ್ಲ AC DC ಎಲ್ಲ ಮಾತಾಡಿ ರೈತರು ಬಿಟ್ಕೊಟ್ಟು ಎಲ್ಲ ಆಗಿದೆ. ಇವಾಗ ಅದನ್ನ ಪೂರ್ಣಗೊಳಿಸೋ ಜವಾಬ್ದಾರಿ ಇಂಜಿನಿಯರ್ ಮತ್ತೆ ಗುತ್ತಿಗೆದಾರರದ್ದು ಅಷ್ಟೇ ಇರೋದು. ಅಲ್ಲಿ ಶಾಸಕರ ಪಾತ್ರನೂ ಬರಲ್ಲ, ಅವ್ರ ಶಾಸಕರ ಪಾತ್ರನೇ ಬರೋದು. ಅವ್ರು ಹೇಳ್ಬೇಕು ತಾನೆ, ಅವ್ರು ಯಾಕೆ ಮಾಡ್ತಾ ಇಲ್ಲ, ದುಡ್ಡು ರಿಲೀಸ್ ಆದ್ರೂ ಇಲ್ಲ ಬೇರೆಯವನಿಗೆ ಕೊಡ್ತೀನಿ ಅಂದ್ರೆ ಮುಚ್ಕೊಂಡ್ ಮಾಡ್ತಾನೆ. ಅವ್ರು ಹೇಳಿಲ್ಲ ಅಂದ್ರೆ ಅವರು ಸುಮ್ಮನೆ ಆಗ್ತಾರೆ. ಶಾಸಕರು ಇವತ್ತು ಕೂಡ ಈ ಸುದ್ದಿ ಕೇಳಿದ್ಮೇಲೆ ಕೂಡ ಅವರು ಒಂದು ಮಾತು ಹೇಳಿದ್ರೆ 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅದು ರಸ್ತೆ. ಹೌದು, ಅವರು ನಾವು ಆಸೆ ಇಟ್ಕೊಂಡಿರೋದಾದ್ರೆ ಏನಿದೆ 2 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಕನಿಷ್ಠ ಗೌರಿ ಹಬ್ಬಕ್ಕಾರ ಅದು ಓಪನ್ ಆಗ್ಬೇಕು ಅನ್ನೋದು ನಮ್ಮ ಒಕ್ಕೊರಳ ಆಸೆ ಇದೆ. ಅದು ಇನ್ನೇನು ಕೆಲಸ ಇಲ್ಲ ಅಲ್ಲಿ, ಅರ್ತ್ ವರ್ಕ್ ಬಿಟ್ರೆ ಇನ್ಯಾವ ಕೆಲಸನೂ ಇಲ್ಲ ಅಲ್ಲಿ. ಬಣ್ಣ ಹಾಕೋದು, ಅದ್ ಬಿಟ್ರೆ ಜಲ್ಲಿ ಹಾಕೋದು, ಅದ್ರ ಮೇಲೆ ಡಾಂಬರ್ ಹಾಕೋದು, ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ಬನ್ನೂರ್ ಜನಕ್ಕೆ ಬರೀ ಬಣ್ಣ ಹಾಕೊಂಡೇ ಬಂದ್ರು ಅನ್ಸುತ್ತೆ ಇಷ್ಟ ದಿನನೂ. ಹೌದು ಸರ್, ನೋಡಿ ಅಲ್ಲಿ ಕಿರ್ದಾದ ರಸ್ತೆ ನೀವು ತೋರಿಸ್ತಾ ಇದ್ರಲ್ಲ, ಅದ್ರಲ್ಲಿ 20 ಅಪಘಾತ ಆಗಿದ್ದಾವೆ. ತಾಯಿ ಮಗ ಇಬ್ರು ಒಂದೇ ದಿನ ಸತ್ತೋದ್ರು. ಓಕೆ. ಆ ಸಂದರ್ಭದಲ್ಲೇ ನಾವು ಬೇಡಿಕೆ ಇಟ್ಟಿದ್ದು, ಆದ್ರೆ ಹಣ ರಿಲೀಸ್ ಆಗಿದೆ, ಹಂಗೆ ಕಾಮಗಾರಿ ಮಂದಗತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ AEE ಸತೀಶ್ ಅವ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸತೀಶ್ ಅವರೇ. ನಮಸ್ಕಾರ ಸಾಹೇಬ್ರೆ. ಸರಿ, ಇನ್ನು ಎಷ್ಟು ದಿನ ಆಗುತ್ತೆ ಸರ್ ಇದು ಕೆಲಸ? ಸರ್, ನನಗೆ ಇದು ರಾಜಪರಮೇಶ್ವರಿ ನಾಲೆಗೆ ನೀರು ಬಿಟ್ಟಿದ್ದಾರೆ ಸರ್. ಓಕೆ. ಆ ನೀರು ಸ್ವಲ್ಪ ಕಡಿಮೆ ಮಾಡ್ತಾರೆ ಅವರು ಸದ್ಯದಲ್ಲೇ. ಜೊತೆಗೆ ಅದೊಂದು ಸೇತುವೆ ಒಂದು ಕಾಮಗಾರಿ ಒಂದು ಪೂರ್ಣಗೊಳಿಸ್ಕೊತೀವಿ ಅದನ್ನ. ಅದ್ರ ಜೊತೆಗೆ ಇಲ್ಲಿ ವಾಲ್ ಮಾಡ್ತಾ ಇದೀವಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಇತ್ತು ಸ್ವಲ್ಪ. ಮೊನ್ನೆ ನಮ್ಮ MP ಸಾಹೇಬ್ರವರು DDLR ಅವ್ರಿಗೆಲ್ಲ ಹೇಳಿ ಕ್ಲಿಯರೆನ್ಸ್ ಕೊಡಿ ಒಂದು ವಾರದಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೊಂದು 2 ತಿಂಗಳಲ್ಲಿ ಹೆಚ್ಚು ಕಮ್ಮಿ ನಂದು ಅದು ಪೂರ್ಣಗೊಳಿಸ್ಕೊಡ್ತೀನಿ. ಜನಕ್ಕೆ ನಂಬಿಕೆನೆ ಬರ್ತಲ್ಲ, 5 ವರ್ಷದಿಂದ ಹಿಂಗೆ ಮಾಡ್ತಾವ್ರೆ ಅಂತ. ಸರ್, 1 ನಿಮಿಷ. 5 ವರ್ಷ ಹಿಂದೆ ಇದ್ದದ್ದು ಬೇರೆ, ಈಗ ನಮ್ಮ ಮಾದೇವಪ್ಪ ಸಾಹೇಬರು ಅನುದಾನ ತಗೊಂಡ್ಬಂದಿರೋದು ಈಗ ಸರ್, ಹೋದ ವರ್ಷ ಅದನ್ನ ರಿಟೈನಿಂಗ್ ವಾಲ್ಗೆ. ಅವರು ಕಾಲದಲ್ಲಿ ಬ್ರಿಡ್ಜ್ ಎಲ್ಲ ಮಾಡಿದ್ರು ಸರ್ ಸಾಹೇಬ್ರು. ಅವರು ಹೋದ್ಮೇಲೆ ಮತ್ತೆ ನಿಂತೋಯ್ತು 5 ವರ್ಷ. ಓಕೆ. ಮತ್ತೆ ಈ ಸರ್ಕಾರ ಬಂದ್ಮೇಲೆ ಸಾಹೇಬ್ರು ಅನುದಾನ ಕೊಡಿಸಿ, ಈ ಸರ್ಕಾರ ಬಂದಲ್ಲೇ 2.5 ವರ್ಷ 2.25 ವರ್ಷ ಆಯ್ತು. ಇನ್ನೊಂದು 2 ವರ್ಷ ಆದ್ರೆ ಈ ಟರ್ಮ್ ಮುಗ್ದೋಗ್ಬಿಡುತ್ತೆ. ಆಮೇಲೆ ಮತ್ತೆ ಬೇರೆಯವ್ರು ಬಂದ್ರೆ ಮತ್ತೆ ಸ್ಟಾಪು. ಇಲ್ಲ ಹೇಳ್ತೀವಿ ಸರ್. ಈಗ NH ಕೊಟ್ಟು ಅದನ್ನ ಸೇತುವೆ ನಿರ್ಮಾಣ ಮಾಡಿಸಿದ್ರು ಸರ್. ಓಕೆ. ಆದ್ರೆ ಇಲ್ ಕಡೆ ಅಪ್ರೋಚ್ ರಸ್ತೆ ಇದೆಯಲ್ಲ, ಅದು ಲ್ಯಾಂಡ್ ಅಕ್ವಿಸಿಷನ್ಗೆ ಅವ್ರಿಗೆ ಬರಲ್ಲ ಸರ್, ಅದು ಸ್ಟೇಟ್ ಗೌರ್ಮೆಂಟ್ಗೆ ಬರುತ್ತೆ ಅಂದ್ಬಿಟ್ಟು ನಮ್ಮ PWDಗೆ ಹ್ಯಾಂಡ್ ಓವರ್ ಮಾಡಿದ್ದು ಈಗ ಹೋದ ವರ್ಷ ಸರ್. ಸರಿ ಸರ್, ಈಗ ಎಲ್ಲ ಓಕೆ. ಈಗ ನೀವು ಕಾಮಗಾರಿದು ಹಂಗೆ ಹಿಂಗೆಲ್ಲ ಹೇಳ್ತಿದ್ರಿ, ಯಾವಾಗ ಕಂಪ್ಲೀಟ್ ಆಗುತ್ತೆ ಹೇಳಿ? ಆ ಊರಿನ ಜನ ನೋಡ್ತಾ ಇದಾರೆ ಈ ಸ್ಟೋರಿನ. ಏನ್ ಭರವಸೆ ಕೊಡ್ತೀರಾ? ಏನ್ ಸರ್, ಏನ್ ಭರವಸೆ ಕೊಡ್ತೀರಾ? ಯಾವಾಗ ಕಂಪ್ಲೀಟ್ ಆಗುತ್ತೆ ಎಕ್ಸಾಕ್ಟ್ ಆಗಿ? ಎಕ್ಸಾಕ್ಟ್ ಮೇ ತಿಂಗಳೊಳಗೆ ಕಂಪ್ಲೀಟ್ ಆಗುತ್ತೆ ಸರ್. ಇನ್ನೊಂದು 2 ತಿಂಗಳು ಖಂಡಿತ ಆಗುತ್ತೆ ಸರ್. 2 ತಿಂಗಳಾದ್ಮೇಲೆ ಮತ್ತೆ ಈ ಸುದ್ದಿ ತಗೊಳ್ತೀವಿ ಸರ್. ಕಂಪ್ಲೀಟ್ ಆಗಿದ್ರೆ ಅವಾಗ ಒಂದು ಧನ್ಯವಾದ ಹೇಳ್ತೀವಿ ಆ ಜನರ ಪರವಾಗಿ. ಖಂಡಿತ ಸರ್, ಖಂಡಿತ. ಓಕೆ ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.